ಹಾಯ್ ನಮಸ್ತೆ ವೀಕ್ಷಕರೇ. ಸಿಐಎಸ್ಎಫ್ ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆ ಇಲ್ಲಿ ಹುದ್ದೆಗಳಿಗೆ ಅರ್ಜಿಯನ್ನ ಆಹ್ವಾನಿಸಲಾಗಿದ್ದು, ಎಷ್ಟು ಹುದ್ದೆಗಳು ಲಭ್ಯವಿದೆ, ಅರ್ಜಿ ಸಲ್ಲಿಸುವ ವಿಧಾನ ಹೇಗೆ ಹಾಗೂ ವಯೋಮಿತಿ ಏನು, ಇದೆಲ್ಲರ ಬಗೆಗಿನ ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಸಂಪೂರ್ಣವಾಗಿ ಕೊನೆಯ ತನಕ ವೀಕ್ಷಿಸಿ. ಸೊ ತಡ ಮಾಡದೆ ಹೀಗೆ ಹುದ್ದೆಗೆ ಸಂಬಂಧಿಸಪಟ್ಟಂತೆ ಹೆಚ್ಚಿನ ಮಾಹಿತಿಗಳನ್ನ ನೋಡೋದಾದ್ರೆ ಸಂಕ್ಷಿಪ್ತವಾಗಿ ಇಲ್ಲಿ ಒಟ್ಟು 1124 ಹುದ್ದೆಗಳನ್ನ ಇಲ್ಲಿ ಮೀಸಲಿಟ್ಟಿದ್ದಾರೆ. ಇದರಲ್ಲಿ ಕಾನ್ಸ್ಟೇಬಲ್ ಚಾಲಕ ಕಮ್ ಪಂಪ್ ಆಪರೇಟರ್ ಹುದ್ದೆಗಳಿಗೆ ಅರ್ಜಿಯನ್ನ ಆಹ್ವಾನಿಸಲಾಗಿದೆ. ಇದರಲ್ಲಿ ಒಟ್ಟು 1124 ಹುದ್ದೆಗಳು ಲಭ್ಯವಿದ್ದು, ಇದು ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬೇಕಿದ್ದು, ಪ್ರಾರಂಭ ದಿನಾಂಕ ಬಂದು ಫೆಬ್ರವರಿ 3, 2025 ಆಗಿದೆ. ಜೊತೆಗೆ ಇಲ್ಲಿ ಕೊನೆಯ ದಿನಾಂಕ ಅರ್ಜಿ ಸಲ್ಲಿಸಲು 4 ಮಾರ್ಚ್ 2025 ಆಗಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಗಳನ್ನ ನೋಡೋದಾದ್ರೆ ಇಲ್ಲಿ ಪರೀಕ್ಷಾ ದಿನಾಂಕ ಶೀಘ್ರದಲ್ಲಿ ತಿಳಿಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ಅರ್ಜಿ ಶುಲ್ಕ ನೋಡೋದಾದ್ರೆ ಸಾಮಾನ್ಯ ವರ್ಗ ಹಾಗೂ EWS OBC ಅವರಿಗೆ ಇಲ್ಲಿ 100 ರೂಪಾಯಿ ಅರ್ಜಿ ಶುಲ್ಕವನ್ನ ನಿಗದಿಪಡಿಸಿದ್ದಾರೆ. ಅದೇ ರೀತಿ SC ST ಗೆ ಇಲ್ಲಿ ಯಾವುದೇ ರೀತಿಯ ಅರ್ಜಿ ಶುಲ್ಕವನ್ನ ನಿಗದಿಪಡಿಸಿಲ್ಲ. ಅದೇ ರೀತಿ ಇಲ್ಲಿ ಅರ್ಜಿ ಶುಲ್ಕ ಸಲ್ಲಿಸಲು ಯಾವ ರೀತಿ ಸಲ್ಲಿಸಬೇಕು, ಯಾವ ಮುಖಾಂತರ ಸಲ್ಲಿಸಬೇಕು ಅನ್ನೋದರ ಬಗ್ಗೆ ತಿಳಿಸಿದ್ದಾರೆ. ಡೆಬಿಟ್ ಕಾರ್ಡ್ ಮುಖಾಂತರ, ಕ್ರೆಡಿಟ್ ಕಾರ್ಡ್ ಮುಖಾಂತರ ಹಾಗೂ ನೆಟ್ ಬ್ಯಾಂಕಿಂಗ್ ಮತ್ತು UPI ಅಥವಾ ಇತರ ಶುಲ್ಕ ಪಾವತಿಗಳ ಮೂಲಕ ಇಲ್ಲಿ ಅರ್ಜಿಗೆ ಶುಲ್ಕವನ್ನ ಪಾವತಿಸಬಹುದು ಅಂತ ತಿಳಿಸ್ತಾ ಇದ್ದಾರೆ. ಸೊ ಸಿಐಎಸ್ಎಫ್ ಕಾನ್ಸ್ಟೇಬಲ್ ಚಾಲಕ ನೇಮಕಾತಿ 2025ಕ್ಕೆ ವಯೋಮಿತಿಯ ಬಗ್ಗೆ ನೋಡೋದಾದ್ರೆ ಕನಿಷ್ಠ ವಯಸ್ಸು 21 ವರ್ಷಗಳು, ಮಾರ್ಚ್ 4, 2025ರಂತೆ ಕನಿಷ್ಠ 21 ವರ್ಷಗಳು ಹಾಗೂ ಗರಿಷ್ಠ ವಯಸ್ಸು 27 ವರ್ಷಗಳು ಇಲ್ಲಿ ಅವರು ನಿಗದಿಪಡಿಸಿದ್ದಾರೆ. ಸೊ ವಯೋಮಿತಿಗೆ ಸಂಬಂಧಿಸಪಟ್ಟಂತೆ ಸಡಲಿಕೆ ಬಗ್ಗೆ ಇಲ್ಲಿ ಸಿಐಎಸ್ಎಫ್ ಇವರ ಒಂದು ನೇಮಕಾತಿ ನಿಯಮಗಳ ಪ್ರಕಾರ ಇರುತ್ತೆ ಅಂತ ಅವರು ತಿಳಿಸಿದ್ದಾರೆ. ಸೊ ಇಲ್ಲಿ ಹುದ್ದೆಗಳ ವರ್ಗೀಕರಣ ನೋಡೋದಾದ್ರೆ ಒಟ್ಟು 1124 ಹುದ್ದೆಗಳು ಲಭ್ಯವಿದ್ದು, ಇಲ್ಲಿ ಕಾನ್ಸ್ಟೇಬಲ್ ಚಾಲಕ ನೇರ ಇದಕ್ಕೆ 845 ಹುದ್ದೆಗಳನ್ನ ಮೀಸಲಿಟ್ಟಿದ್ದು, ಕಾನ್ಸ್ಟೇಬಲ್ ಚಾಲಕ ಕಮ್ ಪಂಪ್ ಆಪರೇಟರ್ ಇವರಿಗೆ 279 ಹುದ್ದೆಗಳನ್ನ ಮೀಸಲಿಟ್ಟಿದ್ದಾರೆ. ಸೊ ಈ ಹುದ್ದೆಗಳ ವರ್ಗೀಕರಣವನ್ನ ನೋಡೋದಾದ್ರೆ ಇಲ್ಲಿ ಕಾನ್ಸ್ಟೇಬಲ್ ಚಾಲಕ ನೇರ ಇಲ್ಲಿ ಜನರಲ್ ಅಂದ್ರೆ ಸಾಮಾನ್ಯ ವರ್ಗದವರಿಗೆ 344 ಹುದ್ದೆಗಳು. ಅದೇ ರೀತಿ EWS ಇವರಿಗೆ 84 ಹುದ್ದೆಗಳು, OBC ಗೆ 228 ಹುದ್ದೆಗಳು, SC ಗೆ 126, ST ಗೆ 63 ಹುದ್ದೆಗಳನ್ನ ಮೀಸಲಿಟ್ಟಿದ್ದಾರೆ. ಕಾನ್ಸ್ಟೇಬಲ್ ಚಾಲಕ ಕಮ್ ಪಂಪ್ ಆಪರೇಟರ್ ಇಲ್ಲಿ ಸಾಮಾನ್ಯ ವರ್ಗದವರಿಗೆ 116 ಹುದ್ದೆಗಳು, EWS ಗೆ 27, OBC ಗೆ 75, SC ಗೆ 41, ST ಗೆ 20 ಹುದ್ದೆಗಳು ಇಲ್ಲಿ ಮೀಸಲಿಟ್ಟಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಶೈಕ್ಷಣಿಕ ಅರ್ಹತೆ ನೋಡೋದಾದ್ರೆ ಭಾರತದ ಯಾವುದೇ ಮಾನ್ಯತಾ ಪಡೆದ ಮಂಡಳಿಯಿಂದ 10ನೇ ತರಗತಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಮಿನಿಮಮ್ ವಿದ್ಯಾರ್ಥಿ 10ನೇ ತರಗತಿ ಉತ್ತೀರ್ಣರಾಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಚಾಲನಾ ಪರವಾನಗಿ ಹೊಂದಿರಬೇಕು ಅಂತ ಹೇಳ್ತಾ ಇದ್ದಾರೆ. ಅಭ್ಯರ್ಥಿ ಕೆಳಕಂಡ ರೀತಿಯ ವಾಹನಗಳಲ್ಲಿ ಮಾನ್ಯತಾ ಚಾಲನಾ ಪರವಾನಗಿಯನ್ನು ಹೊಂದಿರಬೇಕು, ಅಂದ್ರೆ ಇಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಹೊಂದಿರಬೇಕು ಅಂತ ಹೇಳ್ತಾ ಇದ್ದಾರೆ. ಅದು ಯಾವ ರೀತಿ ಇರುತ್ತೆ ಅನ್ನೋದನ್ನ ನೋಡೋದಾದ್ರೆ ಭಾರಿ ಮೋಟಾರು ವಾಹನ ಅಥವಾ ಸಾರಿಗೆ ವಾಹನ ಅಂದ್ರೆ ಇಲ್ಲಿ ಹೆವಿ ಮೋಟಾರ್ ವೆಹಿಕಲ್ ನ ಒಂದು ಲೈಸೆನ್ಸ್ ಪಡೆದಿರಬೇಕು. ಜೊತೆಗೆ ಲಘು ಮೋಟಾರ್ ವೆಹಿಕಲ್ ನ ಲೈಸೆನ್ಸ್ ನ ಸಹ ತಾವು ಪಡೆದಿರಬೇಕು, ಅಂದ್ರೆ ಲೈಟ್ ವೆಹಿಕಲ್ ಮೋಟಾರ್ ಇದ್ರದ್ದು ಸಹ ಲೈಸೆನ್ಸ್ ಇರಬೇಕು. ಜೊತೆಗೆ ಗೇರ್ ಹೊಂದಿರುವ ಮೋಟಾರ್ ಸೈಕಲ್ ಕೂಡ ಓಡಿಸುವಂತಹ ಅಂದ್ರೆ 2 ವೀಲರ್ ಸಹ ಓಡಿಸುವಂತಹ ಒಂದು ಲೈಸೆನ್ಸ್ ನ ಸಹ ಹೊಂದಿರಬೇಕು ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಕನಿಷ್ಠ 3 ವರ್ಷಗಳ HMV ಅಂದ್ರೆ ಹೈ ಮೋಟಾರ್ ವೆಹಿಕಲ್ ನ ಒಂದು ಅನುಭವ ಇರಬೇಕು. ಜೊತೆಗೆ ಲೈಟ್ ಮೋಟಾರ್ ವೆಹಿಕಲ್ ಸಹ 3 ವರ್ಷ ಇಲ್ಲಿ ಅನುಭವ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಅನುಭವ ಅಂದ್ಮೇಲೆ ತಾವು ಲೈಸೆನ್ಸ್ ಮಾಡಿಸಿ ಕನಿಷ್ಠ ಪಕ್ಷ ಇಲ್ಲಿ 3 ವರ್ಷ ಆಗಿರಬೇಕು. ಇದು ಒಂದು ಅರ್ಹತೆಯನ್ನ ಅವರು ಕೇಳ್ತಾ ಇದ್ದಾರೆ. ಎಲ್ಲಾ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಮೊದಲು ಅಧಿಕೃತ ಮಾಹಿತಿಯನ್ನ ಸಂಪೂರ್ಣವಾಗಿ ಓದಿಕೋಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಕಾನ್ಸ್ಟೇಬಲ್ ಕಮ್ ಚಾಲಕ ಹುದ್ದೆ ಆನ್ಲೈನ್ ಇಲ್ಲಿ ಅರ್ಜಿ ಯಾವ ರೀತಿ ಸಲ್ಲಿಸಬೇಕು ಅನ್ನೋದನ್ನ ನೋಡೋದಾದ್ರೆ ಅವರ ಒಂದು ಅಫಿಷಿಯಲ್ ವೆಬ್ಸೈಟ್ www.cisf.gov.in ಇಲ್ಲಿ ತಾವು ಭೇಟಿ ನೀಡಿ ಅಧಿಕೃತವಾಗಿ ತಾವು ಅರ್ಜಿಯನ್ನ ಈ ಹುದ್ದೆಗಳಿಗೆ ಸಲ್ಲಿಸಬಹುದಾಗಿದೆ. ಇದರ ಒಂದು ಸಂಪೂರ್ಣವಾದ PDF ನ ಸಹ ನನ್ನ ಯೂಟ್ಯೂಬ್ ಚಾನಲ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ. ತಾವು ಅಲ್ಲಿ ವೀಕ್ಷಿಸುವುದರ ಮೂಲಕ ಸಂಪೂರ್ಣ ಮಾಹಿತಿ ಸಹ ಪಡೆಯಬಹುದು. ಇದರ ಒಂದು ಅಫಿಷಿಯಲ್ ವೆಬ್ಸೈಟ್ ನ ಸಹ ನನ್ನ ಯೂಟ್ಯೂಬ್ ಚಾನಲ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ. ತಾವು ಅಲ್ಲಿ ಭೇಟಿ ನೀಡುವುದರ ಮುಖಾಂತರ ಈ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಸೊ ಇಲ್ಲಿ ಕೆಲವೊಂದು ದೈಹಿಕ ವಿವರಗಳನ್ನ ನೀಡಿದ್ದಾರೆ. ಯಾವ ರೀತಿ ದೈಹಿಕ ಮಟ್ಟ ಇರಬೇಕು ಈ ಹುದ್ದೆಗಳಿಗೆ ತಾವು ಆಯ್ಕೆಯಾಗಬೇಕಂದ್ರೆ UR SC EWS ಮತ್ತು OBC ಅಭ್ಯರ್ಥಿಗಳಿಗೆ ಎತ್ತರ ಇಲ್ಲಿ 147 ಸೆಂಟಿಮೀಟರ್ ಹಾಗೂ ಎದೆ 80 ರಿಂದ 85 ಸೆಂಟಿಮೀಟರ್ ಇರಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಜೊತೆಗೆ ಗೂರ್ಖಾಗಳು ಮತ್ತು ಇತರರಿಗೆ 160 ಸೆಂಟಿಮೀಟರ್ ಇಂದ ಎತ್ತರ, ಎದೆ 78 ರಿಂದ 83 ಸೆಂಟಿಮೀಟರ್ ಅಂತ ಇಲ್ಲಿ ತಿಳಿಸಲಾಗಿದೆ. ST ಗಳಿಗಾಗಿ ಎತ್ತರ ಬಂದು 160 ಸೆಂಟಿಮೀಟರ್ ಹಾಗೂ
ಎದೆ ಭಾಗ ಬಂದು 76ರಿಂದ 81 ಸೆಂಟಿಮೀಟರ್ ಅಂತ ಇಲ್ಲಿ ತಿಳಿಸಿದ್ದಾರೆ. ಅದೇ ರೀತಿ ಪಿಇಟಿ ಹೊರಗಳು ಅಂದ್ರೆ ಓಟಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ರನ್ನಿಂಗ್ ಇರುತ್ತೆ. 800 ಮೀಟರ್ ಓಟ ಇರುತ್ತೆ. 3 ನಿಮಿಷ 15 ಸೆಕೆಂಡ್ಗಳಲ್ಲಿ ತಾವು 800 ಮೀಟರ್ ಅನ್ನ ಸಂಪೂರ್ಣಗೊಳಿಸಬೇಕು. ಅಥವಾ ಅದಕ್ಕಿಂತ ಯಾರು ಹೆಚ್ಚು ಕಮ್ಮಿ ಅವಕಾಶವನ್ನು ತೆಗೆದುಕೊಂಡು 800 ಮೀಟರ್ ಗಳನ್ನ ಪೂರೈಸ್ತಾರೋ ಅಂತವರಿಗೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಾಗ್ತದೆ. ಗರಿಷ್ಠ 3 ನಿಮಿಷ 15 ಸೆಕೆಂಡ್ಗಳ ಅವಧಿಯನ್ನ ಅವರು ನಿಗದಿಪಡಿಸಿದ್ದಾರೆ. ಲಾಂಗ್ ಜಂಪ್ ಬಂದು ಇಲ್ಲಿ 11 ಅಡಿಗಳಿಗೆ ಇರುತ್ತೆ. 3 ಅವಕಾಶಗಳನ್ನ ಇಲ್ಲಿ ನಿಮಗೆ ಕೊಟ್ಟಿರ್ತಾರೆ. ಅಂದ್ರೆ 3 ಚಾನ್ಸ್ ಇರುತ್ತೆ ಆ ಒಂದು 11 ಅಡಿ ಲಾಂಗ್ ಜಂಪ್ ನ ಪೂರೈಸಕ್ಕೆ. ಅದೇ ರೀತಿ ಎತ್ತರ ಜಿಗಿತ 3 ಅಡಿ 6 ಇಂಚುಗಳು, ಇದಕ್ಕೂ ಸಹ 3 ಅವಕಾಶಗಳು ಅಂದ್ರೆ 3 ಚಾನ್ಸ್ ಇಲ್ಲಿ ಇರುತ್ತೆ. ಆಯ್ಕೆ ವಿಧಾನವನ್ನ ಯಾವ ರೀತಿ ಮಾಡ್ಕೊಳ್ತಾರೆ ಅನ್ನೋದನ್ನ ನೋಡಿದ್ರೆ ಪಿಇಟಿ ಮತ್ತು PST ಪರೀಕ್ಷೆ ಇರುತ್ತೆ. ದಾಖಲೆ ಪರಿಶೀಲನೆ ಇರುತ್ತೆ. ಚಾಲನಾ ಪರೀಕ್ಷೆ ಅಂದ್ರೆ ಇಲ್ಲಿ ವಾಹನವನ್ನ ಚಾಲನ ಮಾಡಬೇಕಾಗ್ತದೆ. ಅವರು ಚಾಲನಾ ಪರೀಕ್ಷೆ ಮಾಡಿ ತಮ್ಮ ಡ್ರೈವಿಂಗ್ ಕಾರ್ಯಕ್ಷಮತೆಯನ್ನ ನೋಡಿ ಇಲ್ಲಿ ಅವರು ಆಯ್ಕೆ ಪ್ರಕ್ರಿಯೆಯನ್ನ ಮಾಡ್ತಾರೆ. ಲಿಖಿತ ಪರೀಕ್ಷೆ ಇರುತ್ತೆ, ಜೊತೆಗೆ ವೈದ್ಯಕೀಯ ಪರೀಕ್ಷೆ ಇಲ್ಲಿ ಇರುತ್ತದೆ. ಸೊ ಇಷ್ಟು ಈ ಹುದ್ದೆಗಳಿಗೆ ಸಂಬಂಧಿಸಿದಂತಹ ಮಾಹಿತಿಯಾಗಿರುತ್ತದೆ. ಇನ್ನು ಹೆಚ್ಚಿನ ಜಾಬ್ಸ್ ರಿಲೇಟೆಡ್ ಮಾಹಿತಿಗಳಿಗಾಗಿ ದಯವಿಟ್ಟು ನಮ್ಮ ಕರುನಾಡು ವಂದನೆ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯಲ್ಲಿ ದಯವಿಟ್ಟು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.